ನಾವು ಅಧಿಕಾರಕ್ಕೆ ಬಂದ್ರೆ ಸಮೀಕ್ಷಾ ವರದಿಯನ್ನ ಜಾರಿ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಅದೇ ಪಕ್ಷದವ್ರು ನೀವು ಅದಕ್ಕೆ ವಿರೋಧ ಮಾಡಿದ್ರೆ ನಿಮ್ಮನ್ನ ಏನಂತ ಕರಿಬೇಕು ನಾವು? ಆ ವರದಿ ಒಳಗಡೆ ಏನೇನ್ ಇದಾವೆ ಅನ್ನೋದು ಯಾರಿಗೂ ಗೊತ್ತಿಲ್ಲ. ಏನೋ ಸೋರಿಕೆ ಆಗಿದೆ ಅವ್ರಿಷ್ಟ, ಅವೆಲ್ಲ ಬುಲ್ಶಿಟ್. ಅದ್ರಲ್ಲಿ ಯಾವ ಸತ್ಯಾಂಶಗಳು ಇಲ್ಲ. ಕಾಂಗ್ರೆಸ್ ಸರ್ಕಾರ ತರೋದಕ್ಕೆ ಯಾರು ಕಾರಣರಾದ್ರು? ಇದೇ ಶೋಷಿತ ಸಮುದಾಯಗಳೇ ಕಾರಣ ಅನ್ನೋದನ್ನ ಅವ್ರು ಮರಿಬಾರ್ದು. ಆ ಒಂದ್ ವೇಳೆ ಇದ್ರೆ ರಾಜಕೀಯವಾದ ಹೋರಾಟಕ್ಕೆ ತೀರ್ಮಾನ ಆಗ್ಲಿ, ಅವತ್ತು ನಾವು ಸಿದ್ಧರಾಗಿರ್ತೇವೆ. ನಾವು ಶೋಷಿತ ವರ್ಗದವರ ಸಭೆಯನ್ನು ನಡೆದಿರುವಂತದ್ದು. ಅಂದ್ರೆ ನಾಳೆ ಜಾತಿ ಗಣತಿಯನ್ನ ಏನು ವರದಿಯನ್ನ ವ್ಯಕ್ತಪಡಿಸುತ್ತೆ ಹಿನ್ನೆಲೆಯಲ್ಲಿ ಇವತ್ತು ಮಹತ್ತರದ ಸಭೆಯನ್ನ ಕರೆದಿರುವಂತದ್ದು. ಈ ಬಗ್ಗೆ ಮಾತನಾಡಲಿಕ್ಕೆ ಮಾವಳಿ ಶಂಕರ್ ಅವರು ನನ್ನೊಂದಿಗಿದ್ದಾರೆ. ಅವ್ರನ್ನ ಈಗ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಜಾತಿ ಗಣತಿಯ ವರದಿಯ ಒಂದು ವಿರೋಧ ವ್ಯಕ್ತಪಡಿಸಿರುವಂತದ್ದು, ಅಂದ್ರೆ ಎಲ್ಲೋ ಒಂದ್ ಕಡೆ ವಿರೋಧ ಪಕ್ಷದವರು ವಿರೋಧ ವ್ಯಕ್ತಪಡಿಸಿದ್ರು. ಅಂದ್ರೆ ಇದು ಅಂಕಿಅಂಶ ಸರಿ ಇಲ್ಲ ಅನ್ನುವಂತ ಮಾತನ್ನು ಕೂಡ ಹೇಳ್ತಿರುವಂತ. ಇವತ್ತು ನೀವು ಮಹತ್ತರವಾದಂತಹ ಸಭೆಯನ್ನು ಕೂಡ ಕರೆದಿದ್ದೀರಾ, ಅಂದ್ರೆ ಅದರ ಪರವಾಗಿ ನಿಂತಿದೀವಿ ಅಂತ ಹೇಳ್ತಿದ್ದೀರಾ. ಅಲ್ಲ, ಯಾವ ಕಾರಣಕ್ಕಾಗಿ ಅವರು ವಿರೋಧ ಮಾಡ್ತಾ ಇದ್ದಾರೆ ಅನ್ನೋದು ಮೊದಲು ಅದು ಚರ್ಚೆ ಆಗಬೇಕು. ಯಾಕಂದರೆ ಇದು ಸರ್ಕಾರ ನಡೆಸಿರುವಂತಹ ಒಂದು ವರದಿ, ಒಂದು ಸಮೀಕ್ಷಾ ವರದಿ. ಆ ವರದಿ ಒಳಗಡೆ ಏನೇನು ಇದ್ದಾವೆ ಅನ್ನೋದು ಯಾರಿಗೂ ಗೊತ್ತಿಲ್ಲ. ಅದು ಊಹಾಪೋಹಗಳ ಮೇಲೆ ನಡೀತಾ ಇದೆ. ಏನೋ ಸೋರಿಕೆ ಆಗಿದೆ ಅವರಿಷ್ಟ, ಅವೆಲ್ಲ ಇಸ್ ಎ ಬುಲ್ಶಿಟ್. ಅದರಲ್ಲಿ ಯಾವ ಇದು ಕೂಡ ಸತ್ಯಾಂಶಗಳು ಇಲ್ಲ. ಒಂದು ವೇಳೆ ಆ ರೀತಿಯ ಇದ್ದಾಗ ಅದನ್ನು ಸರಿಪಡಿಸಿಕೊಳ್ಳುವಂತಹ ಏನು ಸಮಾಜದ ಯಾವ ಸಮುದಾಯಗಳು ಇವತ್ತಿಗೂ ಕೂಡ ಅವಕಾಶ ವಂಚಿತವಾಗಿದ್ದಾವೆ, ಆ ಅವಕಾಶ ವಂಚಿತ ಸಮುದಾಯಗಳಿಗೆ ಸಂವಿಧಾನಾತ್ಮಕವಾಗಿ ಅವರಿಗೆ ಎಲ್ಲ ರೀತಿಯ ಸೌಲಭ್ಯಗಳು ಸಿಕ್ಕಬೇಕು. ಅದು ಎಲ್ಲರ ಉದ್ದೇಶ ಆಗಬೇಕು. ನೀವು ಪಕ್ಷ ಅಧಿಕಾರಕ್ಕೆ ಬರುವಾಗ ನಿಮ್ಮ ಪ್ರಣಾಳಿಕೆಯಲ್ಲಿ ನೀವು ಹೇಳಿಕೊಂಡು ನಾವು ಅಧಿಕಾರಕ್ಕೆ ಬಂದರೆ ಸಮೀಕ್ಷಾ ವರದಿಯನ್ನು ಜಾರಿ ಮಾಡ್ತೀವಿ ಅಂತ ಹೇಳಿಬಿಟ್ಟು ಅದೇ ಪಕ್ಷದವ್ರು ನೀವು ಅದಕ್ಕೆ ವಿರೋಧ ಮಾಡಿದ್ರೆ ನಿಮ್ಮನ್ನು ಏನಂತ ಕರಿಬೇಕು ನಾವು? ಸೊ ಹಾಗಾಗಿ ನಾನು ಅವರಲ್ಲಿ ಮನವಿ ಮಾಡ್ತೇನೆ, ಈ ರೀತಿಯ ಬೆದರಿಕೆಗಳು ಆಗಲಿ ಇವುಗಳಿಗೆಲ್ಲ ನಾವು ಸಹಿಸ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ. ಅದರಿಂದ ನಾವೆಲ್ಲರೂ ಕೂಡ ಅತ್ಯಂತ ಸಮಚಿತ್ತದಿಂದ ಈ ಒಂದು ಸಮಸ್ಯೆಯನ್ನು ಬಗೆಹರಿಸ್ಕೊಳ್ಬೇಕೇ ಹೊರತು ಇದನ್ನು ನಾವು ಬೀದಿ ರಂಪ ಮಾಡೋದು ಅಂದರೆ ಅರ್ಥ ಇಲ್ಲ. ಒಂದು ವೇಳೆ ನೀವು ಅದಕ್ಕೆ ಸಿದ್ಧರಾಗಿರ್ತೀವಿ ಅಂದರೆ ನೀವಷ್ಟೇ ಕರ್ನಾಟಕದಲ್ಲಿಲ್ಲ, ಏನು ನೀವಷ್ಟೇ ಬಲಾಢ್ಯರಾ? ಸಮುದಾಯಗಳು ಇವತ್ತು ಶಕ್ತಿಯುತವಾಗಿದ್ದಾವೆ. ಸೊ ನಾವು ಕೂಡ ಅದಕ್ಕೆ ಪ್ರತ್ಯುತ್ತರ ಕೊಡೋದಕ್ಕೆ ನಾವು ಸಿದ್ಧರಾಗಿರ್ತೀವಿ. ಇನ್ನು ಕಾಂಗ್ರೆಸ್ ಪಕ್ಷದ ಏನು ಶಾಸಕರು ಮತ್ತು ಸಚಿವರು ಕೂಡ ಎಲ್ಲೋ ಒಂದ್ ಕಡೆ ವಿರೋಧವನ್ನು ವ್ಯಕ್ತಪಡಿಸಿದ್ರು. ಅಂದ್ರೆ ಅಂಕಿಅಂಶಗಳ ಸರಿ ಇಲ್ಲ ಅನ್ನುವಂಥದ್ದನ್ನು ಕೂಡ ಹೇಳ್ತಾ ಇದ್ದಾರೆ ಅಂತ ಹೇಳಿ. ನೋಡಿ, ಅವರು ಯಾವ ಕಾರಣಕ್ಕೆ ವಿರೋಧಿಸ್ತಾ ಇದ್ದಾರೆ ಅಂತ ಗೊತ್ತಿಲ್ಲ. ಆ ಸಮುದಾಯಗಳಲ್ಲಿ ವಿರೋಧ ಇದೆ ಅನ್ನೋ ಕಾರಣಕ್ಕೆ ಆ ರೀತಿ ಮಾಡೋದು ತಪ್ಪು. ಅದರಿಂದ ನಾನು ಇವತ್ತಿಗೂ ಹೇಳ್ತೀನಿ, ನೋಡಿ, ಅಲ್ಲಿ ಅದು ಚರ್ಚೆ ಆಗಬೇಕು. ಚರ್ಚೆಯಲ್ಲಿರುವ ವಾಸ್ತವಾಂಶಗಳು ಜನತೆಗೆ ಗೊತ್ತಾಗಬೇಕು. ಒಂದು ವೇಳೆ ಅದರಲ್ಲಿ ಏನಾದರೂ ಆ ರೀತಿಯ ಅಂಕಿಅಂಶಗಳು ಅಥವಾ ಅದು ಅವಾಸ್ತವಿಕವಾಗಿದ್ದರೆ ಅದನ್ನು ನಾವು ಮತ್ತೆ ಬಗೆಹರಿಸ್ಕೊಳ್ಳೋದಕ್ಕೆ ಸಾಧ್ಯ ಇದೆ. ಅದು ನಮ್ಮ ನಿಲುವು. ಒಂದು ವೇಳೆ ಇಲ್ಲ, ಅದು ಜಾರಿ ಆಗಲೇಬಾರ್ದು ಅಂತ ಹೇಳಿದ್ರೆ ಅದಕ್ಕೆ ನಾವು ಖಂಡಿತ ಸರಿಯಾದ ಉತ್ತರವನ್ನು ನಾವು ಕೊಡ್ತೇವೆ. ನಾವು ಈಗಾಗಲೇ ಕೆಲವೊಂದು ಸಮುದಾಯಗಳು ಅಂದ್ರೆ ಜಾರಿ ಆಗಬಾರ್ದು ಅಂತ ಹೇಳಿ ಕರ್ನಾಟಕ ಬಂದ್ ಮಾಡ್ತೀವಿ, ಅಂದ್ರೆ ಪ್ರತಿಭಟನೆ ಮಾಡ್ತೀವಿ ಅನ್ನುವಂಥದ್ದು ಎಚ್ಚರಿಕೆಯನ್ನು ಕೂಡ ಹೇಳಿ ಕೊಟ್ಟಿರುವಂಥದ್ದು. ಅಲ್ಲ, ಆ ಎಚ್ಚರಿಕೆನ ನಾವು ಕೊಡ್ತಾ ಇದ್ದೀವಲ್ಲ ಅವರಿಗೆ. ಅವರಷ್ಟೇ ಎಚ್ಚರಿಕೆ ಕೊಡೋದಕ್ಕೆ ಸಮರ್ಥರ? ಅವರಷ್ಟೇ ಕರ್ನಾಟಕದಲ್ಲಿರೋರ? ಸೊ ಉಳಿದವರೆಲ್ಲ ಏನು ಸುಮ್ಗೆ ಕೂತಿದ್ದೀವಾ? ನಮಗೂ ಶಕ್ತಿ ಇದೆ, ನಮಗೂ ಬಲ ಇದೆ. ನಮ್ಮ ಹತ್ರ ಆಸ್ತಿ ಇಲ್ಲದೆ ಇರ್ಬೋದು, ನಮ್ಮ ಹತ್ರ ಜನಶಕ್ತಿ ಇದೆ, ಜನಬಲ ಇದೆ. ಅದರ ಮೂಲಕ ಕಾಂಗ್ರೆಸ್ ಸರ್ಕಾರ ತರೋದಕ್ಕೆ ಯಾರು ಕಾರಣರಾದ್ರು? ಇದೇ ಶೋಷಿತ ಸಮುದಾಯಗಳೇ ಕಾರಣ ಅನ್ನೋದನ್ನ ಅವರು ಮರಿಬಾರ್ದು. ಆ ಒಂದು ವೇಳೆ ಇದ್ರೆ ರಾಜಕೀಯವಾದ ಹೋರಾಟಕ್ಕೆ ತೀರ್ಮಾನ ಆಗಲಿ, ಅವತ್ತು ನಾವು ಸಿದ್ಧರಾಗಿರ್ತೇವೆ. ನಾವು ಸಭೆಯಲ್ಲಿ 4 ನಿರ್ಣಯಗಳನ್ನ ಪಡ್ಕೊಂಡಿದ್ರು ಅಂತ ಹೇಳಿದ್ರಿ. ಯಾವ ರೀತಿಯಾಗಿ ಏನು ಗಿರವನ್ನ ಹಾಕ್ತೀರಿ, ಮತ್ತೆ ಯಾವ ರೀತಿಯಾಗಿ ಮನವೊಲಿಕೆ ಮಾಡ್ತೀರಾ ಅನ್ನುವಂಥದ್ದು ಶಾಸಕರಿಗೆ ಮತ್ತು ಸಚಿವರಿಗೆ ಈಗಾಗಲೇ ಸ್ಪಷ್ಟ ಮಾಡಿದ್ದೀವಿ. ವಿರೋಧಿಸುವಂಥವರಿಗೆ ವಸ್ತು ಸ್ಥಿತಿಗಳನ್ನು ನಾವು ಅವರಿಗೆ ಅರಿವು ಮಾಡಿಕೊಡ್ತೇವೆ. ಅವರು ಅದಕ್ಕೆ ಸರಿಯಾದ ರೀತಿಯಲ್ಲಿ ಅವರು ಅದನ್ನು ಗಮನಿಸಿಲ್ಲ ಅಂದರೆ ಅವ್ರ ಉದ್ದೇಶ ಸರಿ ಇಲ್ಲ ಅನ್ನೋದು ಅರ್ಥ ಆಗುತ್ತೆ. ಹಾಗಾಗಿ ನಾವು ಪ್ರಜಾಸತ್ತಾತ್ಮಕವಾದಂಥ ಹೋರಾಟಗಳನ್ನು ನಾವು ಮಾಡಲೇಬೇಕಾಗತ್ತೆ. ಇದಿಷ್ಟು ಮಾವಳಿ ಶಂಕರ್ ಅವರ ಮಾತಾಗಿತ್ತು. ಕ್ಯಾಮರಾ ಪರ್ಸನ್ ಉಲ್ಲಾಸ್ ಜೊತೆ ಅಭಿಜಿತ್ ಗಣೇಶ್, ಕರ್ನಾಟಕ ಟಿವಿ, ಬೆಂಗಳೂರು.